ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನದು ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರೋ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಇವತ್ತು ಮತ್ತೆ ಮೈಸೂರು ಸಿಲ್ಕ್ ಸೀರೆಗೆ ಇನ್ನೊಂದು ಈ ರೀತಿ ರಿಂಗ್ಗಳನ್ನು ಯೂಸ್ ಮಾಡಿಕೊಂಡು ಕುಚ್ಚು ಹಾಕೋದು, ಕ್ರೋಶ ಇದ್ರ ಮೇಲೆ ಕ್ರೋಶ ಹಾಕಿಬಿಟ್ಟು ಯಾವ ರೀತಿ ಕುಚ್ಚನ್ನ ಹಾಕ್ಕೊಂಡು ಸೀರೆಗೆ ಅಟ್ಯಾಚ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಿಮಗೆಲ್ಲ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಹಾಗೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಇದಕ್ಕೂ ಮೊದಲು ಈ ಸೀರೆಗೆ ಕುಚ್ಚು ಹಾಕೋಕ್ಕೆ ಏನೇನು ಮಟೀರಿಯಲ್ ಬೇಕು ಅಂದರೆ, ನಾನು ಈ ರೀತಿ ರಿಂಗ್ ತಗೊಂಡಿದ್ದೀನಿ. ಆಮೇಲೆ ಸೀರೆಯಲ್ಲಿ 2 ಕಲರ್ ಬ್ಲ್ಯಾಕ್ ಆ್ಯಂಡ್ ಆರೆಂಜ್ ಇರೋದ್ರಿಂದ 2 ಕಲರು ಥ್ರೆಡ್ ತಗೊಂಡಿದ್ದೀನಿ. ಆಮೇಲೆ ಕಟ್ಟರು, ಹಾಗೆ 10 ನಂಬರ್ ನೀಡಲ್ನ ತಗೊಂಡಿದ್ದೀನಿ. ಹಾಗಾದರೆ ಬನ್ನಿ ಇದನ್ನು ಹೇಗೆ ಹಾಕೋದು ಅಂತ ನಾನು ತೋರಿಸ್ತೀನಿ. ಈಗ ಈ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಮೊದಲಿಗೆ ಈ ರಿಂಗ್ ಮೇಲೆ ನಾವು ಕ್ರೋಶಾ ಡಿಸೈನ್ನ ಹಾಕ್ಕೊಂಡಿಟ್ಕೋಬೇಕು. ನಾನು ಯೆಲ್ಲೋ ಕಲರ್ದು ಒಂದು 14 ಬ್ಲ್ಯಾಕ್ ಕಲರ್ 13 ಮಾಡಿಟ್ಕೊಂಡಿದ್ದೀನಿ. ಈಗ ಈ ರಿಂಗ್ ಮೇಲೆ ಒಂದು ನಿಮ್ಮ ಜೋಡಿ ಹಾಕಿ ನಾನು ತೋರಿಸ್ತೀನಿ. ನಾನು ಮೊದಲಿಗೆ ಈ ರೀತಿ ಬೆಳ್ಳಿಗೆ ಇದು 5 ಎಳೆ ದಾರನ ಈ ರೀತಿ ಸುತ್ತಕೊಂಡು ಈ ರಿಂಗ್ ಕೆಳಗಡೆ ಈ ರೀತಿ ದಾರನ ಹಿಡ್ಕೊಂಡಿದ್ದೀನಿ. ನಾವು ಸ್ಟಾರ್ಟಿಂಗಲ್ಲಿ ನೀಡಲಿಂದ ಏನು ಮಾಡಬೇಕು ಅಂದರೆ, ಇದಕ್ಕೆ ಒಂದು ಲಾಕ್ ಮಾಡ್ಕೋಬೇಕಲ್ಲ ರಿಂಗಿಗೆ, ಇದನ್ನು ಟೈಟಾಗಿ ಹಿಡ್ಕೊಳ್ಳಿ. ನೀವು ಬೇಕು ಅಂದರೆ ಒಂದು ನಾಟು ಹಾಕೋಬೋದು. ನಾನು ನಾಟ್ ಹಾಕ್ಕೊಂಡಿಲ್ಲ, ಹಾಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ರಿಂಗ್ ಒಳಗಡೆಯಿಂದ ಒಂದು ಸರ್ತಿ ಈ ಥರ ದಾರ ತಗೊಂಡು ಒಂದು ನಾಟ್ ಮಾಡ್ಕೊಳ್ಳಿ. ಈ ಒಂದು ಸರ್ತಿ ನಾಟ್ ಆದಮೇಲೆ ಇದು ಫುಲ್ಲು ರಿಂಗಿಗೆ ಲಾಕ್ ಆಗುತ್ತೆ. ಆಮೇಲೆ ನೀವು 1 2 ಚೈನ್ ಹಾಕ್ಕೋಬೇಕು. 2 ಚೈನ್ ಆದಮೇಲೆ ಈ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ, ಇದನ್ನು ಈ ರೀತಿ ರಿಂಗ್ ಕೆಳಗಡೆ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಅದು ನೀವು ಮುಂದೆ ಕ್ರೋಶ ಹಾಕೋತ ಹೋದಂಗೆಲ್ಲ ಅದು ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಈಗ ನಾನು ಡಬಲ್ ಕ್ರೋಶ ಹಾಕೋತಾ ಇದ್ದೀನಿ. ನೀಡಲ್ ಮೇಲೆ ದಾರ ತಗೊಂಡು ಈ ರಿಂಗ್ ಒಳಗಡೆಯಿಂದ ಈ ದಾರನ ಒಂದು ಸರ್ತಿ ತಗೊಂಡು 2ರಲ್ಲಿ ಒಂದು ಸರ್ತಿ ಈ ರೀತಿ ಹಾಕಿದಾಗ ಇದು ಡಬಲ್ ಕ್ರೋಶ ಆಗುತ್ತೆ. ಈಗ ನಾನು ಈ ರಿಂಗ್ ಸುತ್ತ ಡಬಲ್ ಕ್ರೋಶ ಹಾಕೋತಾ ಇದ್ದೀನಿ. ಇದು 2 ಚೈನ್ ಹಾಕ್ಕೊಂಡಿದ್ದೀನಲ್ಲ, ಇದನ್ನು ಬಿಟ್ಟು ನಾನೀಗ ಕೌಂಟ್ ಮಾಡ್ಕೋತೀನಿ. ಈಗ ಒಂದು ಕಂಬ ಹಾಕ್ಕೊಂಡ್ವಿ. ಈಗ ಇದು 2ನೇದು, 2 3 4 5 6 7 8 9 10 ಇನ್ನು ಹಾಕ್ಕೋಬೇಕು. ಈ ದಾರ ನಿಮ್ಗೆ ಏನಾದರೂ ಹಾಕಬೇಕಾದ್ರೆ ಇದು ಸ್ವಲ್ಪ ಕಷ್ಟ ಅನಿಸುತ್ತೆ ಅಂತ ಅಂದರೆ ಇದನ್ನು ನೀವು ಕಟ್ ಮಾಡಿ ತಕ್ಕೊಂಬಿಡ್ಬೋದು. ಇಲ್ಲಾಂದರೆ ಹಾಗೇನು ನಿಮಗೇನು ಕಷ್ಟ ಆಗ್ತಾಯಿಲ್ಲ ಅಂದರೆ ಹಾಕ್ಕೊಂಡೋಗಿ. ಈಗ 10 ಆಯ್ತಲ್ವ. ಆಮೇಲೆ ನೀವು ಪ್ರತಿ ಕಂಬನೂ ಒಂದೇ ಥರ ಹಾಕ್ಕೊಂಡು ಹೋಗಿ, ಒಂದು ಚಿಕ್ಕದು ಒಂದು ದೊಡ್ಡದು ಮಾಡ್ಕೊಳ್ಬೇಡಿ. ಆವಾಗ ಶೇಪಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೀವು ಕಂಬನ ಒಂದು ಎಳೆಯೋದು, ಒಂದು ಲೂಸ್ ಬಿಟ್ಟು ಹಾಕೋದು ಮಾಡಿದರೆ ಮೇಲೆ ಕೆಳಗೆ ಅನಿಸುತ್ತೆ, ಅದು ನೀಟಾಗಿ ಬರಲ್ಲ. ಅದಕ್ಕೆ ನೀವು ಒಂದೇ ಥರ ಕಂಬನ ಹಾಕ್ಕೊಂಡು ಹೋಗಿ. ಈಗ 10 ಆಯ್ತಲ್ಲ, ಇದು 11. ನೀವು ಪ್ರತಿ ಸರ್ತಿ ಹಾಕುವಾಗ ಕೌಂಟ್ ನೆನಪಿರಬೇಕು. ನೀವೆಲ್ಲ ರಿಂಗಿಗೂ ಒಂದೇ ಸೈಜಲ್ಲಿ ನೀವು ಕಂಬನ ಮಾಡಿಕೊಂಡು ಹೋಗಬೇಕು. ನೋಡಿ, ಇದು ಈ ರೀತಿ ಬರುತ್ತೆ. ನಾನು ಇನ್ನೊಂದು ಸ್ವಲ್ಪ ಕಂಬ ಹಾಕಬೇಕು.
ಈಗ 12 ಕಂಬ ಹಾಕಿದೆ. ಈಗ 12 ಆಯ್ತಲ್ಪ. ಈಗ ಇದು 13, 14, 15, 16, 17, 18, 19, 20. ನೋಡಿ ನಾನೀಗ ಟೋಟಲ್ ಈ ರಿಂಗಿಗೆ 20 ಇದು ಹಾಕ್ಕೊಂಡಿದ್ದೀನಿ ಕಂಬನ. ನೀವು ಬೇಕು ಅಂದರೆ ಜಾಸ್ತಿನೂ ಹಾಕ್ಕೋಬೋದು. ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ನೀವು 26, 8 ಆ ಥರ ಹಾಕ್ಬೋದು. ಬಟ್ ಇಲ್ಲಿ ಕುಚ್ಚು ಕಟ್ಟೋಕ್ಕೆ ಜಾಗ ಬೇಕು, ಅದಕ್ಕೆ ನಾನು 20 ಸಾಕು ಅಂಥೇಳಿ ಇಲ್ಲಿ ಕುಚ್ಚು ಕಟ್ಟೋಕ್ಕೆ ಸ್ವಲ್ಪ ಜಾಗ ಬಿಟ್ಟಿದ್ದೀನಿ. ಈಗ ಸೆಕೆಂಡ್ ರೌಂಡಲ್ಲಿ ಒಂದು ಸರ್ತಿ ಇದನ್ನು ಚೈನ್ ಹಾಕ್ಕೊಂಡು ಈ ರೀತಿ ಈಗ ಸ್ಟ್ರೇಟ್ ಹಾಕ್ಕೊಂಡಿದ್ನಲ್ಲ ಇದನ್ನು ಈ ರೀತಿ ತಿರುಗಿಸ್ಕೊತಾ ಇದ್ದೀನಿ. ಇಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ಈ ಥರ. ಇಲ್ಲಿ ಹಿಂದೆ ಹೋಲ್ ಇದೆಯಲ್ಲ ನೋಡಿ, ಇಲ್ಲಿ ಹೋಲ್ ಕಾಣ್ತಾ ಇದೆಯಲ್ಲ, ಈ ಹೋಲ್ ಪ್ರತಿಯೊಂದು ಹೋಲಲ್ಲೂ ಒಂದೊಂದು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಆ ಹೋಲಲ್ಲಿ ನೀಡಲ್ಲಿ ಹಾಕಿ ದಾರ ತಗೊಂಡು ಒಂದು ಸರ್ತಿ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ನಾನು ನೆಕ್ಸ್ಟ್ ಹೋಲಲ್ಲೂ ಇದೇ ರೀತಿ ಸಿಂಗಲ್ ಕ್ರೋಶನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. 3 ಆಯಿತು, 4, 5, 6, 7, 8, 9, 10, 10. ಈ ಡಿಸೈನಲ್ಲಿ ಇನ್ನೊಂದು ಏನಂದರೆ, ಇದಕ್ಕೆ ನೀವು ಬೀಡ್ಸ್ ಹಾಕ್ಕೊಂಡ್ರೂ ಇನ್ನೂ ಚೆನ್ನಾಗಿ ಬರುತ್ತೆ. ಬಟ್ ನಮ್ಮ ಕಸ್ಟಮರು ಇದಕ್ಕೆ ಬೀಡ್ಸ್ ಬೇಡ, ನನಗೆ ಥ್ರೆಡ್ಡಲ್ಲೇ ಈ ಥರ ಡಿಸೈನ್ ಬೇಕು ಅಂದಿದ್ದಕ್ಕೆ ನಾನು ಬೀಡ್ಸ್ ಹಾಕ್ತಾಯಿಲ್ಲ. ನೀವು ಈ ಸೆಕೆಂಡ್ ಸ್ಟೆಪ್ಪಲ್ಲಿ ಹಾಕಬೇಕಾದ್ರೆ ಒಂದು ಸಿಂಗಲ್ ಕ್ರೋಶ ಹಾಕಿ ಒಂದು ಬೀಡ್ಸು, ಒಂದು ಸಿಂಗಲ್ ಕ್ರೋಶ ಹಾಕಿ ಒಂದು ಬೀಡ್ಸು, ಅಂದರೆ ಒಂದು ಅದು ಹಾಕ್ಕೊಂಡು ಹೋದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಅದು ಬೀಡ್ಸು ಇನ್ನೂ ಚೆನ್ನಾಗಿ ಬರುತ್ತೆ. ನನಗೆ ಬೀಡ್ಸ್ ಬೇಡ ಅಂತ ಹೇಳಿದ್ದಕ್ಕೆ ನಾನು ಜಸ್ಟ್ ಇದನ್ನ ಥ್ರೆಡ್ಡಲ್ಲೇ ಸಿಂಗಲ್ ಕ್ರೋಶನೇ ಮಾಡ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಆ ರೀತಿಯೂ ಹಾಕ್ಕೋಬೋದು. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಏನಾದರೂ ಹಾಕೋದನ್ನು ನಾನು ನಿಮಗೆ ಆ ಥರ ಯಾರಾದರೂ ಹೇಳಿದರೆ ನಾನು ನಿಮಗೆ ಹಾಕಿ ತೋರಿಸ್ತೀನಂತೆ. ಅದು ಬೀಡ್ಸದು ಇನ್ನೂ ಲುಕ್ ಬರುತ್ತೆ. ಆದರೆ ಇವ್ರಿಗೆ ಏನೋ ಬೀಡ್ಸ್ ಇಷ್ಟ ಇಲ್ಲ ಅಂಥೇಳಿ ನಾನು ಬೀಡ್ಸ್ ಹಾಕ್ತಾಯಿಲ್ಲ. ಇದು ಆ್ಯಕ್ಚುಲಿ ಬೀಡ್ಸ್ ಹಾಕಿದ್ರೇ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಇವ್ರ ಕಸ್ಟಮರ್ ಹಾಗೆ ನಂಗೆ ಬೀಡ್ಸ್ ಬೇಡ ಅಂತ ಹೇಳಿದ್ರಲ್ಲ, ಅದಕ್ಕೆ ಅಂತ ನಾನು ಜಸ್ಟು ಈ ಥರ ಸಿಂಗಲ್ ಕ್ರೋಶನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಈಗ ಈ ಲಾಸ್ಟ್ ಹೋಲಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡಿ ಇದನ್ನು ಎಂಡ್ ಮಾಡ್ತಾಯಿದ್ದೀನಿ. ನೋಡಿ ಇದು ಈ ರೀತಿ ಬಂತು. ಇದು ಮಧ್ಯದ ದಾರ ಇದೆಯಲ್ಲ, ಇದನ್ನು ಸ್ವಲ್ಪ ಈ ಥರ ತಕ್ಕೊಂಡು ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಈಗ ಒಂದು ಚೈನ್ ಹಾಕ್ಕೊಂಡು ಇದನ್ನು ಟ್ರಿಮ್ ಮಾಡ್ಕೊತೀನಿ. ಟ್ರಿಮ್ ಮಾಡಿಕೊಂಡು ಈ ನೀಡಲ್ ಮೇಲಿಂದ ಈ ರೀತಿ ದಾರನ ಎತ್ತಿದಾಗ ಇದು ಲಾಕ್ ಆಗಿಬಿಡುತ್ತೆ. ನಾನು ಇದೇ ರೀತಿ ಎಲ್ಲನೂ 26 ಈ ಥರ ರಿಂಗಿಗೆ ಹಾಕಿಟ್ಕೊಂಡಿದ್ದೀನಿ. 28. ಈಗ ಇದು ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ, ಇದನ್ನೆಲ್ಲ ಟ್ರಿಮ್ ಮಾಡ್ಕೊಂಬಿಡಿ, ಅಂದರೆ ನೀಟಾಗಿ ಮಾಡ್ಕೊಂಬಿಡಿ. ಇದು ಸ್ಟ್ರೇಟು ಈ ರೀತಿ ಬರುತ್ತಲ್ಲ, ಇದು ಸೀದಾ, ಇದು ಉಲ್ಟಾ. ಗೊತ್ತಾಗುತ್ತೆ ನೋಡಿ ನಿಮಗೆ, ಉಲ್ಟಾ ಯಾವುದು ಸೀದಾ ಯಾವುದು. ಇದು ಸೀದಾ ನೀಟಾಗಿ ಕಾಣ್ತಾ ಇದೆಯಲ್ಲ, ಈ ಡಿಸೈನ್ನ ನೀವು ಫ್ರಂಟಲ್ಲಿ ಹಾಕಬೇಕು. ಇದು ಬ್ಯಾಕು. ಇದನ್ನು ಫ್ಯಾಬ್ರಿಕ್ ಗ್ಲೂಯಿಂದ ಸ್ವಲ್ಪ ಅಂಟಿಸ್ಕೊಂಡ್ಬಿಟ್ಟು ಈ ರೀತಿ ನೋಡಿ ಯಾವ್ದು ಸೀದಾ ಯಾವ್ದು ಉಲ್ಟಾ ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಇದು ಉಲ್ಟಾ ಇದೆ. ಬ್ಯಾಕ್ ಸೈಡಲ್ಲಿ ನಾನು ಇದನ್ನು ಈ ರೀತಿ ಈಗ
ಈಗ ಇದು ಡ್ರೈ ಆಯಿತು. ಡ್ರೈ ಆದಮೇಲೆ ನಾನು ಇದರ ಅಪೋಸಿಟ್ ಕಲರ್ನ ಕುಚ್ಚಕ್ಕೆ ಕಟ್ತಾಯಿದ್ದೀನಿ. ನಾನು ಮೊದಲೇ ಇದನ್ನು ಕುಚ್ಚು ಕಟ್ಕೊಂಡು ಇಟ್ಕೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಸೀರೆಗೆ ಇದನ್ನು ಅಟ್ಯಾಚ್ ಮಾಡ್ತಿರಲ್ಲ, ಆವಾಗ ಇದನ್ನು ನೀವು ಕುಚ್ಚನ್ನ ಹಾಕ್ಕೋಬೋದು. ನಿಮ್ಗೆ ಯಾವ ರೀತಿ ಕಂಫರ್ಟ್ ಇದೆಯೋ ಆ ರೀತಿ ಇದನ್ನು ಮಾಡ್ಕೊಳ್ಳಿ. ಒಂದು 60 ಎಳೆ, ಒಂದು 120 ಎಳೆ ದಾರನ ಮಾಡಿಟ್ಕೊಂಡಿದ್ದೀನಿ. ಇದು ಉಲ್ಟಾ ಅಲ್ವಾ, ನೀವು ಕುಚ್ಚು ದಾರನ ಕಟ್ಟಬೇಕಾದ್ರೆ ಹಿಂದ್ಗಡೆ ದಾರ ಥ್ರೆಡ್ ಬರೋ ರೀತಿ ಕಟ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ರೀತಿ ಎಳ್ಕೊಂಡು ಇದನ್ನು ಎರಡೂ ಸೇರಿ ಟೈಟಾಗಿ ಇಟ್ಕೊಳ್ಳಿ. ನಿಮಗೆ ಕುತ್ಕೊಂಡು ಇದು ಸೀರೆಗೆ ಅಟ್ಯಾಚ್ ಆದಮೇಲೆ ಕಟ್ಕೊಳ್ಳೋ ಕಂಫರ್ಟ್ ಇದೆ ಅಂದರೆ ನೀವು ಹಾಗೆ ಮಾಡ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ಈಗ ಈ ಸಿಲ್ಕ್ ಥ್ರೆಡ್ ತೊಗೊಂಡು ಇಲ್ಲಿ ಹಿಡಿದು ನಾನು ಈ ರೀತಿ ರೌಂಡ್ ಹಾಕ್ಕೋತಾ ಇದ್ದೀನಿ. ಒಂದು 2-3 ಸರ್ತಿ ರೌಂಡ್ ಹಾಕ್ಕೊಂಡು ಇದನ್ನು ಈ ರೀತಿ ನಾಟ್ ಹಾಕ್ಕೊಂಡು ಇಲ್ಲಿ 1-2 ನಾಟ್ ಹಾಕ್ಕೋತೀನಿ. ಮತ್ತು ಇನ್ನೊಂದು ಸ್ವಲ್ಪ ರೌಂಡ್ ಹಾಕ್ಕೊಂಡು ಇನ್ನೊಂದೆರಡು ಈ ರೀತಿ ನಾಟ್ ಹಾಕೋತಾ ಇದ್ದೀನಿ. ಇದು ಸ್ಟ್ರೇಟು, ಇದು ಸ್ಟ್ರೇಟ್ ಬರುತ್ತೆ, ಇದು ಉಲ್ಟಾ. ಈ ಉಲ್ಟಾದಲ್ಲಿ ಇದೆ ಎಕ್ಸ್ಟ್ರಾ ಇದು ಉಳಿದಿದೆಯಲ್ಲ, 1-2 ಸರಿ ಬಿಚ್ಚಬಾರ್ದು ಅಂಥೇಳಿ ಇದನ್ನು ನಾಟ್ ಹಾಕೋತಾ ಇದ್ದೀನಿ. ಇದನ್ನು 1-2 ನಾಟ್ ಹಾಕ್ಕೊಂಡು ಇದನ್ನು ಕಟ್ ಮಾಡಿಬಿಡ್ತೀನಿ. ಕಟ್ ಮಾಡಿ ಇದೇನಾದರೂ ನಿಮಗೆ ಬಿಚ್ಚುತ್ತೆ ಅಂದರೆ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂ ಹಾಕ್ಕೊಂಡು ಈ ಥರ ಇದು ಮಾಡ್ಕೊಂಡ್ಬಿಡಿ. ಅದು ಬಿಚ್ಚೋದಿಲ್ಲ, ಯಾಕಂದರೆ ಅದರಲ್ಲಿ ಥ್ರೆಡ್ ಇರೋದ್ರಿಂದ ಜರಿಯಲ್ಲಿ ಅದು ಬಿಚ್ಚೋದಿಲ್ಲ. ಈ ರೀತಿ ಹಾಕ್ಕೊಂಡು ಇದು ಮಾಡಿಬಿಡಿ. ಈಗ ಇದನ್ನು ನೋಡಿಕೊಂಡು ನಿಮಗೆ ಲೆಂತ್ ನೋಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಈ ರೀತಿ ಟ್ರಿಮ್ ಮಾಡ್ಕೊಂಬಿಡಿ. ನೋಡಿ, ಉದ್ದಕ್ಕೆ ಬೇಕಾ ಉದ್ದಕ್ಕೆ ಮಾಡ್ಕೊಳ್ಳಿ, ಚಿಕ್ಕದು ಬೇಕು ಅಂದರೆ ಚಿಕ್ಕದು ಮಾಡ್ಕೊಳ್ಳಿ. ಒಂದೇ ರೀತಿ ಎಲ್ಲ ಕುಚ್ಚನ್ನು ಹಾಕ್ಕೊಳ್ಳಿ. ನೋಡಿ, ಇದು ಈ ರೀತಿ ರೆಡಿ ಆಯಿತು. ನಾವೇನಾದರೂ ಸೆಕೆಂಡ್ ಸ್ಟೆಪ್ಪಲ್ಲಿ ಬೀಡ್ಸ್ ಹಾಕಿದ್ವಿ ಅಂದರೆ ಈ ರೀತಿ ಮೇಲ್ಗಡೆ ಬೀಡ್ಸ್ ಬರ್ತಾಯಿತ್ತು, ನೋಡೋಕ್ಕೆ ಚೆನ್ನಾಗಿ ಅನಿಸಿತು. ಇದು ಉಲ್ಟಾ ಇದೆ, ಇದು ಸ್ಟ್ರೇಟ್ ಆಗಿದೆ. ಈಗ ಇದನ್ನು ಸೀರೆಗೆ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ತೋರಿಸ್ತೀನಿ. ನಾನು ಅದಕ್ಕೂ ಮೊದಲು ಇದೇ ರೀತಿ ಎಲ್ಲ ಕುಚ್ಚನ್ನು ಈ ರೀತಿ ಮೊದಲೇ ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಸೀರೆಗೆ ಅಟ್ಯಾಚ್ ಮಾಡೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ಇದು ಸೀರೆ ಮೇಲೆ ಕುಚ್ಚನ್ನ ಹೇಗೆ ಅಟ್ಯಾಚ್ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ನೀಡಲಲ್ಲಿ ಈ ಪಲ್ಲು ಯಾವ ಕಲರ್ ಇದ್ದರೆ ಅದೇ ಕಲರ್ ಸೇಮ್ ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ. ಕಾಟನ್ ಥ್ರೆಡ್ ಇಲ್ಲ ಸಿಲ್ಕ್ ಥ್ರೆಡ್ ಯಾವುದಾದ್ರೂ ನಡೆಯುತ್ತೆ, ಒಟ್ಟು ಗಟ್ಟಿಯಾಗಿ ನಿಲ್ಲೋ ಥರ ಮಾಡಿ. ನಾನು 2 ಇಂಚಿಗೊಂದೊಂದು ಇದನ್ನು ಅಳತೆ ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನು ನಿಮಗೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಈಗ ಇದು ಉಲ್ಟಾ ಇರೋದನ್ನು ಕೆಳಗಡೆ ಮಾಡಿ ಈ ರೀತಿ ಸೀರೆ ಮೇಲೆ ಇಟ್ಕೊಳ್ಳಿ. ನೀವು ಬೇಕು ಅಂದರೆ ಇದನ್ನು ಫ್ಯಾಬ್ರಿಕ್ ಗ್ಲೂ ಹಾಕ್ಕೊಂಡು ಅಂಟಿಸ್ಕೊಂಡು ಇಟ್ಕೋಬೋದು, ಆಮೇಲೆ ಸ್ಟಿಚ್ ಮಾಡ್ಕೋಬೋದು. ಇಲ್ಲ ಪರವಾಗಿಲ್ಲ, ನಾವು ಹೀಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದಾದರೆ ಇದನ್ನು ನೀವು ಇದೇ ರೀತಿ ಹಾಕ್ಕೋಬೋದು. ಈ ರೀತಿ ಸೀರೆ ಮೇಲೆ ಇಟ್ಬಿಟ್ಟು ನೀಟಾಗಿ ಮಾಡ್ಕೊಳ್ಳಿ. ನೀಟಾಗಿ ಇಟ್ಕೊಂಡು ಇದನ್ನು ಕೊನೆಯಿಂದ ಈ ರೀತಿ ದಾರ ತೊಗೊಂಡು ಒಂದು ಚಿಕ್ಕದಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನಿಮಗೆ ಬ್ಲ್ಯಾಕ್ ಕಲರ್ ಇದರಲ್ಲಿ ಕಾಣಿಸುತ್ತೆ ಅಂದರೆ ನೀವು ಯೆಲ್ಲೋ ಕಲರಿಂದನೇ ಹಾಕ್ಕೋಬೋದು, ಬಟ್ ಹಿಂದ್ಗಡೆ ಯೆಲ್ಲೋ ಕಾಣಿಸುತ್ತೆ ಅಂಥೇಳಿ ನಾನು ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ. ಇದನ್ನು ತುಂಬ ಏನು ಸ್ಟಿಚ್ ಮಾಡೋ ಅವಶ್ಯಕತೆ ಇಲ್ಲ, ಒಂದು 5-6 ಕಡೆ ಮಾತ್ರ ಈ ಥರ ಹಾಕ್ಕೊಂಡ್ರೆ ಸಾಕು, ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಮೇಲ್ ಬ್ಲ್ಯಾಕ್ ದಾರ ಕಾಣಿಸೋ ರೀತಿ ಹಾಕ್ಕೋಬೇಡಿ ತುಂಬ. ನೀವು ಮೊದಲೇ ಈ ರೀತಿ ಗಮ್ ಹಚ್ಕೊಂಡು ಇಟ್ಕೊಂಡ್ಬಿಟ್ರೆ ಇದನ್ನು ಈ ರೀತಿ ಕೈಲೇ ಹಿಡ್ಕೋ ಅವಶ್ಯಕತೆ ಬೀಳಲ್ಲ. ಆವಾಗ ಅದು ನಿಂತ್ಕೊಂಡ್ಬಿಡುತ್ತೆ. ನೀವು ಆವಾಗ ಎಲ್ಲಿ ಬೇಕೋ ಆವಾಗ ಬೇಗ ಅದನ್ನು ಸ್ಟಿಚ್ ಮಾಡ್ಕೋಬೋದು.
ನೀವು ಆದಷ್ಟು ಇದು ಸ್ಟಿಚ್ ಹಾಕೋಬೇಕಾದ್ರೆ ಈ ಎಜ್ಜಲ್ಲೇ ಹಾಕ್ಕೊಳ್ಳಿ, ಯಾಕಂದರೆ ಇದು ಈ ರೀತಿ ಹೊಳ್ಳೋ ಚಾನ್ಸಸ್ ಇರಲ್ಲ. ಎಜ್ಜಲ್ಲಿ ಹಾಕ್ಕೊಂಡ್ರೆ ಇದು ನೀಟಾಗಿ ಈ ರೀತಿ ಕುತ್ಕೊಳ್ಳುತ್ತೆ. ನಾನು ಹಿಂದ್ಗಡೆ ಒಂದು ಒಟ್ಟಿನಲ್ಲಿ ಗಟ್ಟಿಯಾಗಿ ಸೀರೆಗೆ ನೀಟಾಗಿ ಕೂಡೋ ರೀತಿಯಲ್ಲಿ ಇದನ್ನು ನೀವು ಸ್ಟಿಚ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈಗ ನೋಡಿ ಇದು ಈ ರೀತಿ ಕುಚ್ಚು ರೆಡಿ ಆಯಿತು. ಈಗ ನಿಮಗೆ ಇನ್ನೂ ಸ್ವಲ್ಪ ಇದು ಚಿಕ್ಕದು ಬೇಕು ಅಂದರೆ ಇದನ್ನು ನೀವು ಟ್ರಿಮ್ ಮಾಡ್ಕೋಬೋದು, ಇಲ್ಲ ಬೇಡ ಹೀಗೆ ಇರಲಿ ಅಂದರೆ ಇದನ್ನು ಹೀಗೆ ಇಟ್ಕೋಬೋದು. ನಾನು ಮತ್ತೆ ಎಲ್ಲ ಸೈಡಲ್ಲಿ ಇದನ್ನು ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ ಅಂತೆ. ಇದು ಈ ರೀತಿ ಫುಲ್ ಹಾಕಿದ ಮೇಲೆ ಈ ರೀತಿ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.